ನಮಸ್ಕಾರ ವರದೇಗೌಡ್ರಿಗೆ. ನಮಸ್ಕಾರ. ನಮಸ್ಕಾರ. ತುಂಬಾ ತಡ ಮಾಡ್ಬಿಟ್ಟು ಬನ್ನಿ ಬನ್ನಿ. ಮಿಸ್ಟರ್ ಹರೀಶ್. ಕಾಂತಿ, ಮಂಜುನಾಥನ್ಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ರೇಣುಕಮ್ಮ ಪಿತೂರಿ ನಡೆಸ್ತಾ ಇದ್ದಾಳೆ. ಈಗಾಗಲೇ ಅವರು ರಿಜಿಸ್ಟರ್ ಆಫೀಸ್ ಹತ್ರ ಹೋಗ್ತಾ ಇದ್ದಾರೆ. ವಿಷಯ ತಿಳಿಸೋದಕ್ಕೆ ಸುಬ್ಬಣ್ಣ ಮಾವ ಹೇಳ್ದ, ಬೇಗ ಹೋಗಿ ಅದನ್ನು ತಡಿ. ಕಾಂತಿ, ಕಾಂತಿ ಚೆನ್ನಾಗ್ತಾ ಇದ್ದಾಳು. ನಮಸ್ಕಾರ ಸರ್, ಇವರು ವರದೇಗೌಡರು ಅಂತ, ಈಕೆ ಅವ್ರ ಮಗಳು. ಬನ್ನಿ ಅಂದಿದ್ರು, ಬನ್ನಿ. ಹೌದಾ, ಸರಿ ಸರಿ. ಹೊರಗೆ ಬಂದಿದ್ರು. ಅವ್ರಿಗೆ ಯಾವುದೋ ಒಂದು ಹಳೆ ಡಾಕ್ಯುಮೆಂಟ್ಸ್ ಬೇಕಂತ ಅದಕ್ಕೆ ಹುಡುಕ್ತಾ ಇದ್ದೀನಿ. ನಮ್ಮ ಕೆಲಸ ಬೇಗ ಮುಗಿಸೋ ಟೈಮ್ ಆಯ್ತು. ಒಂದು 10 ನಿಮಿಷ ಕಣ, ಭಾಳ ಸ್ಟ್ರಿಕ್ಟ್ ಆಫೀಸರು ಹೊಸಬ್ರು, ಅದು ನೋಡಿ ಕೊಟ್ಬಿಟ್ಟು ನೀನು ಕೆಲಸ ಮುಗಿಸ್ಕೊಡ್ತೀನಪ್ಪ. ಕಾಂತಿ, ಕಾಂತಿ. ಸತ್ಯ ಅವರೇ, ಬನ್ನಿ ಒಳಗೆ. ಕಾಂತಿನ ಕರೀತಾರೆ ಸ್ವಲ್ಪ. ಕಾಂತಿ ಮನೇಲಿಲ್ಲ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕೆ ಹೋದ್ಲಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಅದು ಏನಿಲ್ಲ, ನಾನು ಆಮೇಲೆ ಬರ್ತೀನಿ. ಅಯ್ಯೋ ದೇವ್ರೆ, ನಾನು ಕೇಳಿದ ಸುದ್ದಿ ಸುಳ್ಳಾಗಿರ್ಲಪ್ಪ. ಇಲ್ಲ, ನನ್ನ ಗಂಡ ನನಗೆ ಮೋಸ ಮಾಡಲ್ಲ, ಆ ನಂಬಿಕೆ ನನಗಿದೆ. ಜೀವನ ಹೇತುನಾ ಈಗ ನೀವಿಬ್ರು ಅಧಿಕೃತವಾಗಿ ಗಂಡ ಹೆಂಡತಿ ಆದ್ರಿ. ಏನಾಯ್ತು? ಗ್ಯಾಸ್ ಖಾಲಿ ಆಗಿದೆ. ಇದ್ದೇನು ಬೇಡ, ಹೋಗಿ ಸಂತೆಕಟ್ಟೆಗೆ ಹೇಗೆ ಹೋಗ್ಬೇಕು? ಹೀಗೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬಲಕ್ ತಿರುಕೊಳ್ಳಿ, ಆಲ್ದ ಮರ ಇದೆ, ಅದೇ ಸಂತೆಕಟ್ಟೆ. ರೀ, ಅಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣವಾ? ಒಂಚೂರು ಗಾಡಿ ನಿಲ್ಸಿ. ರೀ, ಆ ಕಡೆ ಹೋಗ್ರಿ. ನಾವಾ? ನೀವಲ್ಲ ಸರ್, ಹಿಂದ್ಗಡೆ ಇರೋರು. ಗಂಗಾ, ಗಂಗಾ. ಏನ್ ಸತ್ಯಣ್ಣ, ಏನಾಯ್ತು? ಯಾಕೆ ಅಷ್ಟೊಂದು ಗಾಬರಿ ಆಗಿದ್ಯಾ? ಕಾಂತಿ ಏನಾದ್ರು ಇಲ್ಲಿಗೆ ಬಂದಿದ್ಲಾ? ಇಲ್ವಲ್ಲ, ಅವಳು ಅವ್ರ ತಾಯಿ ಮನೇಲಿದ್ದಾಳೆ. ಇಲ್ಲ ಗಂಗಾ, ನಾನೀಗ ಅಲ್ಲಿಂದನೇ ಬರ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಕಾಂತಿ ಅಲ್ಲಿಲ್ವಾ? ಮತ್ತೆ ಎಲ್ಲಿಗೆ ಹೋದ್ಲು? ನನಗನ್ಸುತ್ತೆ ಮಂಜುನಾಥ್ ಇನ್ನೊಂದು ಮದುವೆ ಮಾಡ್ತಿರೋ ವಿಷಯ ಅವಳು ಕಿವಿಗೆ ಬಿದ್ದಿರ್ಬೇಕು. ಅದಕ್ಕೆ ಮದ್ವೆ ನಡೆಯೋ ಜಾಗಕ್ಕೆ ಏನಾದ್ರೂ ಹೋಗಿರ್ಬೋದಾ? ಅಲ್ಲಿಗೆ ಹೋಗಿದ್ರೆ ಒಳ್ಳೇದೇ ಆಯ್ತು. ಅವಳೇನಾದ್ರು ಮನೇಲಿ ಇದ್ದಿದ್ರೆ ನಾನೇ ಕರ್ಕೊಂಡು ಹೋಗಿ ಮದುವೆ ನಿಲ್ಸೋಣ ಅಂತಿದ್ದೆ. ಒಂದು ವೇಳೆ ಕಾಂತಿ ಏನಾದ್ರು ಇಲ್ಲಿಗೆ ಬಂದ್ರೆ ಅವಳು ಇಲ್ಲೇ ಇರ್ಸ್ಕೊಳ್ಳಿ, ಹೋಗೋದು ಬಿಡ್ಬಿಡಿ. ನನಗೆ ಫೋನ್ ಮಾಡೋದನ್ನ ಮರಿಬೇಡಿ, ಸರಿನಾ? ನಾ ಬರ್ತೀನಿ. ಹುಷಾರು ಸತ್ಯನಾ.